ಮಾಡಿಕೊಂಡು ಮಕ್ಕಳಿಗೆ ಏನು ಹೇಳ್ಕೊಡಕ್ಕೆ ಆಗ್ತಿಲ್ಲ. ತುಂಬ ಕಷ್ಟಪಟ್ಟು ಮ್ಯಾಪಿಂಗ್ ಮಾಡಿದ್ದೀವಿ. ಇನ್ನು SIR ಬಂದಾಗ ಇನ್ನೂ ಸಮಸ್ಯೆ ಆಗುತ್ತೆ. ನಾವಿಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿರೋ ಕಾರಣ BLO ಕೆಲಸದಿಂದ, BLO ಅಂದರೆ ಮತಗಟ್ಟ ಅಧಿಕಾರಿ ಕೆಲಸದಿಂದ ಕೈ ಬಿಡಬೇಕು ಅಂತ. ಒಂದು ರೀತಿ ಅಪರಾಧಿಗಳು ಅನ್ನುವ ರೀತಿ ಒಳಗಡೆ ಪ್ರತಿಬಿಂಬಿಸ್ತಾರೆ. ಕರ್ನಾಟಕದಲ್ಲಿ ಸುಮಾರು ಒಂದು 20ರಿಂದ 25 ಸಾವಿರ ಜನ ಅಂಗನವಾಡಿ ನೌಕರರು BLOಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ನಮಗೆ BLOಗಳಾಗಿದ್ದಂಥ ಕೆಲಸ ಬಹಳ ಸೀಮಿತವಾಗಿತ್ತು. ಏನಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಒಂದು ಸಾರಿ ಇದು ಹೊಸ ಮತದಾರನ ಸೇರ್ಪಡೆ ಮಾಡೋದು, ಯಾರಾದರೂ ಊರು ಬಿಟ್ಟೋದ್ರೆ ಅವರನ್ನು ತೆಗೆದುಹಾಕುವಂಥದ್ದು ಅಥವಾ ಏನಾದ್ರು ತಿದ್ದುಪಡಿಗಳಿದ್ರೆ ಮಾಡುವಂಥದ್ದು, ಇದನ್ನು ವರ್ಷಕ್ಕೊಂದು ಸಾರಿ ಮಾಡ್ತಾ ಇದ್ವಿ. ಈ ಬಾರಿನೂ ಕೂಡ ನಮ್ಮ ಬಹುತೇಕ ಅಂಗನವಾಡಿ ವರ್ಕರ್ಸು ಅದೇ ಥರ ಕೆಲಸ ಅಂತ ಹೇಳಿ ಅವರು ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಈಗ ಈ ಒಂದು ಮತದಾರರ ತೀವ್ರ ಪರಿಷ್ಕರಣೆ SIR ಅಂತೇಳಿ ಬಂದಿರೋ ಹಿನ್ನೆಲೆ ಒಳಗಡೆ ಸುಮಾರು ಇವತ್ತು ಎಲ್ಲ ಮತದಾರರನ್ನು ಕೂಡ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ತಂದಿದ್ದಾರೆ. ಅಂದರೆ ಇಷ್ಟು ದಿನ ಮ್ಯಾಪಿಂಗ್ ಮತ್ತು ಪ್ರೋಜನಿ ಅನ್ನುವಂಥ ಅಂಶಗಳು ಇರಲಿಲ್ಲ. ಬಟ್ ಈಗ ಮ್ಯಾಪಿಂಗ್ ಮತ್ತು ಪ್ರೋಜನಿ ಅನ್ನುವಂಥದ್ದನ್ನು ತಂದಿದ್ದಾರೆ. ಸೊ ಇವತ್ತಿಗೆ 5,86,86,796 ಜನರನ್ನು ಮ್ಯಾಪಿಂಗನ್ನು ಇವತ್ತು ಕಂಪ್ಲೀಟ್ ಮಾಡಲಾಗಿದೆ. ಹೇಳ್ಬೋದಾದರೆ ಕಾನೂನು ಬಾಹಿರ ಅಂತ ಹೇಳ್ಬೋದು. ಆದರೆ ಈ ಕಾನೂನು ಬಾಹಿರ ಕೆಲಸಕ್ಕೆ ಉತ್ತೇಜನ ಕೊಟ್ಟವರು ಯಾರು ಅಂತ ಹೇಳಿದರೆ ಸ್ಥಳೀಯ ಚುನಾವಣಾ ಅಧಿಕಾರಿಗಳೇ ಇದನ್ನು ಎನ್ಕರೇಜ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಮತದಾರರು ತಮ್ಮ ಒರಿಜಿನಲ್ ಮತವನ್ನು ಕಳ್ಕೊಳ್ತಾರೆ. ಮತ್ತು ಎರಡನೆಯದು, ಅಂಗನವಾಡಿ ನೌಕರರನ್ನು ಒಂದು ರೀತಿ ಅಪರಾಧಿಗಳು ಅನ್ನುವ ರೀತಿ ಒಳಗಡೆ ಪ್ರತಿಬಿಂಬಿಸ್ತಾರೆ. ಅವ್ರಿಗೆ ಯಾವ ರೀತಿಯಲ್ಲೂ ಬೇಕಾದ್ರೂ ಲೀಗಲ್ ಪನಿಷ್ಮೆಂಟ್ ಕೊಡುವಂಥ ಒಂದು ಅವಕಾಶಗಳು ಇದರಲ್ಲಿ ಬಹುತೇಕ ಎದ್ದು ಕಾಣಿಸ್ತವೆ. ಹಾಗಾಗಿ ನಾವು ಇಮಿಡಿಯೇಟಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಆ್ಯಕ್ಚುಲಿ ನಾವು ಇದಕ್ಕೆ ಪ್ರತಿಭಟನೆ ಅಂತ ಹೇಳಿಲ್ಲ. ಚುನಾವಣಾ ಆಯೋಗದ ಇವ್ರ ಹತ್ರ ಹೋಗಿ, ಆಯುಕ್ತರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು, ನಾವು ಸಾಮೂಹಿಕ ಮನವಿ ಪತ್ರವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಬೆಳಗ್ಗೆ ಚುನಾವಣಾ ಆಯೋಗದ ಕಚೇರಿ ಹತ್ರ ಹೋಗಿದ್ವಿ. ಆದರೆ ಅವರು ಪೊಲೀಸ್ ಶಕ್ತಿಯನ್ನು ಉಪಯೋಗ ಮಾಡಿ ನಮ್ಮನ್ನು ಅಲ್ಲಿ ನಿಲ್ಲಕ್ಕೆ ಬಿಟ್ಟಿಲ್ಲ, ಅಥವಾ ಮನವಿಯನ್ನು ಒಳಗಡೆ ಹೋಗ್ಲಿಕ್ಕೂ ಕೂಡ ನಮ್ಮನ್ನು ಬಿಡಲಾರದೆ ಈ ಕಡೆ ತೊಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ. ನಿಮಗೆ ಗೊತ್ತಿದೆ, ಇಲ್ಲಿ ಇಷ್ಟು ಬಿಸಿಲಿದೆ, ಆಮೇಲೆ ನಾವು ಪೆಂಡಾಲ್ ಹಾಕ್ಸಿಲ್ಲ, ಮೈಕ್ ಹಾಕ್ಸಿಲ್ಲ, ಈ ಥರದ ಒಂದು ಇದ್ರೊಳಗಡೆ ನಾವು ಒಂದು ಈಗ ಪ್ರತಿಭಟನೆಯಾಗಿ ಪರಿವರ್ತನೆ ಆಗಿರುವಂಥ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಮಗೆ ಅಂಗನವಾಡಿ ಕೆಲಸದ ಜೊತೆಗೆ BLO ಕೆಲಸ ಆಗ್ತಿರೋದ್ರಿಂದ ಈಗ ಅಂಗನವಾಡಿನ LKG UKG ಮಾಡಬೇಕು ಅಂತಿದ್ದಾರೆ. ಈಗ ಅಂಗನವಾಡಿಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕು, ಅವ್ರಿಗೆಲ್ಲ ಬರ್ಸೋದು ಎಲ್ಲ ಮಾಡಬೇಕು. ಅದ್ಬಿಟ್ರೆ ಬೆಳಗ್ಗೆ ಎದ್ರೆ BLO ಕೆಲಸ ಇರೋದ್ರಿಂದ ಪಂಚಾಯತಿಗೆ ಬನ್ನಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ಮ್ಯಾಪಿಂಗ್ ಮಾಡಿ, ಪ್ರಜನೆ ಮಾಡಿ ಇವೆಲ್ಲ ಕೇಳ್ತಾರೆ. ಏನಾರು ಒಂಚೂರು ಅಂದರೆ ನಾವು ಟೌನ್ ಏರಿಯಾದಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಅವರು ಆನ್ಲೈನ್ ಅರ್ಜಿ ಹಾಕಿರೋದ್ರಿಂದ ನಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ. ಆದ್ರೂ ನಮಗೆ ತುಂಬ ಅವರು ಮ್ಯಾಪಿಂಗ್ ಮಾಡಿ ಅಂತ ಎಲ್ಲ ಇದು ಮಾಡ್ತಾರೆ. ಅದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಮಕ್ಕಳನ್ನು ನೋಡ್ಕೋಬೇಕು, ಮತ್ತು ಬೆಳಗ್ಗೆದ್ರೆ ಈ BLOದು ಮೀಟಿಂಗು ಅಂತ ಇರ್ತಾರೆ. ಮತ್ತು ಬೆಳಗ್ಗೆದ್ರೆ ಅವರು ಇವರು ಅರ್ಜಿ ಆನ್ಲೈನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಕ್ಕಳಿಗೆ ಏನೂ ಹೇಳ್ಕೊಡೋಕೆ ಆಗ್ತಿಲ್ಲ. ಮತ್ತು ಬೆಳಗ್ಗೆ ಆದರೆ ಸಾಕು ಫೋನು. ನಮಗೆ ಮಕ್ಕಳಿಗೆ ಏನೂ ಹೇಳ್ಕೊಡೋಕ್ಕಲ್ಲ. ಮೇಡಮ್ ನಮ್ಮದು ಅದನ್ನು ಸರಿ ಮಾಡಿಸ್ಬೇಕು, ಇದನ್ನು ಸರಿ ಮಾಡಿಸ್ಬೇಕು, ತಿದ್ದುಪಡಿ ಮಾಡಿಸ್ಬೇಕು, ಮತ್ತು ಶಿಫ್ಟಿಂಗ್ ಮಾಡಿಸ್ಕೋಬೇಕು ಅಂತ ತುಂಬ ಜನ ಬರ್ತಾ ಇರ್ತಾರೆ. ಅಂದರೆ ಮಕ್ಕಳ ಕಡೆಗೆ ಏನು ಹೇಳ್ಕೊಡೋಕ್ಕಾಗ್ತಿಲ್ಲ. ಮತ್ತು ನಮಗೆ ಮೆಂಟಲಿನೂ ತುಂಬ ಟಾರ್ಚರ್ ಆಗ್ತಾಯಿದೆ. ಯಾವಾಗಲೂ ಫೋನು ನಮಗೆ ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾಯಿದೆ. ಬೆಳಗ್ಗೆ ಎದ್ದೋಳ್ತು ಅಂತಂದರೆ ಈ ಫೋನ್ ಬಂದ್ರೇ ಭಯ ಆಗ್ತಾಯಿದೆ, ಹಂಗಾಗ್ಬಿಟ್ಟೈತೆ ನಮಗೆ. ಆಮೇಲೆ ಕೆಲವ್ರು ಬರ್ತಾರೆ ರಾಜಕೀಯ ವ್ಯಕ್ತಿಗಳು, ಅವ್ರನ್ನ ಆ ಕಡೆಗೆ ಹಾಕ್ರಿ ಅಂತಾರೆ, ಇವ್ರನ್ನ ಈ ಕಡೆಗೆ ಹಾಕ್ತೀರಿ ಅಂತಾರೆ. ಬಂದ್ಬಿಟ್ಟು ಅವರು ಮೇಡಮರೇ ನೀವು ಯಾಕೆ ನಮ್ಮನ್ನು ಆ ಕಡೆಗೆ ಹಾಕಿದ್ರಿ, ನಾವು ಇಲ್ಲೇ ಇರಬೇಕು ಅಂತದೆ. ಆ ರಾಜಕೀಯ ವ್ಯಕ್ತಿಗಳ ಮೇಲೆ ಬೇರೆ ಕಡೆ ಇರೋರ್ನೆಲ್ಲ ಸೇರಿಸ್ಕೊಳ್ಳಿ, ಅವರು ಓಟ್ ತಗೊಳ್ಳೋಕ್ಕೆ ಬಾಡಿಗೆ ಬಂದು ಸೇರ್ಕೊಂಡಿರೋರ್ನೆಲ್ಲ ಓನರ್ಗಳೆಲ್ಲ ಮೇಡಮರೇ ಇವ್ರನ್ನ ಸೇರಿಸಿ ಅಂತಾರೆ. ಅವ್ರು ನೋಡಿದ್ರೆ ಅದು ಡಾಕ್ಯುಮೆಂಟ್ ಇರಲ್ಲ. ಇವು ನಾವು ಏನು ಮಾಡೋಕ್ಕಾಗುತ್ತೆ, ಈ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ಕೆಟ್ಟವರಾಗಬೇಕಾಗುತ್ತೆ. ಒಂದು ಊರಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನಮ್ಗೆ ಅವ್ರು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ. ನಾವಿಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿರೋ ಕಾರಣ BLO ಕೆಲಸದಿಂದ, BLO ಅಂದರೆ ಮತಗಟ್ಟ ಅಧಿಕಾರಿ ಕೆಲಸದಿಂದ ಕೈ ಬಿಡಬೇಕು ಅಂತ. ಯಾಕೆಂದರೆ ನಮಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ ನಮಗೆ ಆದ ತುಂಬ ಕೆಲಸಗಳಿದೆ. ಪೋಷಣ್ ಟ್ರ್ಯಾಕರ್ ಕೆಲಸಗಳಿದೆ, ಮತ್ತು ನಮಗೆ ಸಕ್ಷಮ್ ಅಂತ LKG UKG ಪ್ರಾರಂಭ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅದರಿಂದ ನಮಗೀಗ BLO ಕೆಲಸದ ಕಡೆ ಗಮನ ಕೊಟ್ಟಾಗ ನಮಗೇನಾಗುತ್ತೆ, ಮಕ್ಕಳ ಕಡೆ ಗಮನ ಕಡಿಮೆ ಆಗುತ್ತೆ. ಎಲ್ಲ ರೀತಿ ಮೀಟಿಂಗ್ಗಳು ಅಟೆಂಡ್ ಆಗಬೇಕಾಗುತ್ತೆ. ಚುನಾವಣಾ ಅಧಿಕಾರಿಯಿಂದ ಏನು ಮೆಸೇಜ್ ಬರುತ್ತೆ ಅದ್ರ ಕಡೆ ಗಮನ ಹರಿಸ್ಬೇಕಾಗುತ್ತೆ.
ಆಮೇಲೆ ಪೋಷಕರು ನಮ್ಮನ್ನ ಇದು ಮಾಡ್ತಾರೆ, ಯಾಕಂದರೆ ನೀವು ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇಲ್ಲ, ನಾವು ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ವಿ ಅನ್ನೋ ಒಂದು ಅವರು ರೀಸನ್ ಹೇಳ್ತಾರೆ. ಮಕ್ಕಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ ದಿನ. ಆಮೇಲೆ ಗೃಹಲಕ್ಷ್ಮಿ ಸರ್ವೆ ಈ ಥರ ಸಣ್ಣ ಪುಟ್ಟ ಎಲ್ಲ ಸರ್ವೆಗಳಿಗೂ ಸೇರಿಸ್ಕೊತಾನೆ ಇರ್ತಾರೆ. ಆದ್ದರಿಂದ ನಮಗೆ BLO ಕೆಲಸದಿಂದ ಮುಕ್ತಿ ಕೊಡಿಸಿದ್ರೆ ಸ್ವಲ್ಪ ಮಕ್ಕಳ ಕಡೆ ಗಮನ ಹರಿಸಿ ನಮ್ಮ ಅಂಗನವಾಡಿ ಕೇಂದ್ರಗಳನ್ನ ಇಂಪ್ರೂವ್ ಮಾಡ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.